ಬೆಳಗಿನ ಹೆಲ್ದಿ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ಇಡ್ಲಿ ಮತ್ತು ವಡೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ವಡೆಗೆ ಮತ್ತು ಇಡ್ಲಿಗೆ ಅಂದರೆ ನಾನಿವತ್ತು ಮಾಡ್ತಾ ಇರೋದು ರವೆ ಇಡ್ಲಿ, ಹಾಗಾಗಿ ನಾನು ಸ್ವಲ್ಪ ಉದ್ದಿನ ಬೇಳೆನ ಜಾಸ್ತಿಯಾಗಿ ತಗೋತೀನಿ. ಉದ್ದಿನ ಬೇಳೆ ಹಾಗೆ ಮೆಂತೆ ಜೊತೆಗೆ ರವೆನ ಬಿಟ್ಟರೆ ನಾನು ಏನೂ ಯೂಸ್ ಮಾಡೋದಿಲ್ಲ. ಸಮ್ಟೈಮ್ಸು ವೆಜಿಟೇಬಲ್ ಸೊಪ್ಪು ಏನಾದರೂ ಹಾಕೋತೀನಿ. ಈಗ ನಾನು ಪ್ಲೇನ್ ಇಡ್ಲಿನ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಉದ್ದಿನ ಬೇಳೆನ ನೀಟಾಗಿ 2ರಿಂದ 3 ಸರಿ ತೊಳೆದು ಇಟ್ಕೋಬೇಕು. ಅದನ್ನು 1 ಗಂಟೆ ನೆನೆಸಿಟ್ರೆ ಸಾಕಾಗತ್ತೆ. ಹಾಗೆ ಇಲ್ಲಿ ನಾನು ವಡೆಗೆ ಫಸ್ಟು ಇನ್ನು ರಾತ್ರಿಯೇ ಇಡ್ಲಿಗೆ ನೆನೆಸಿ ಅದನ್ನು ರುಬ್ಕೊಂಡಿದ್ದೆ. ಈಗ ವಡೆಗೆ ನಾನು ಮರ್ತೋಗ್ಬಿಟ್ಟಿದ್ದೆ, ಹಾಗಾಗಿ ಬೆಳಿಗ್ಗೆ ನೆನೆಸಿ ಅದನ್ನು ರುಬ್ಬಕ್ಕೆ ಅಂತ ಹೇಳಿ ಇಟ್ಕೋತಾ ಇದ್ದೀನಿ. ಸೊ ಸ್ವಲ್ಪನೇ ಹಾಕಿ, ಅಂದರೆ ಸಣ್ಣ ಜಾರಿದ್ರೆ ನೀಟಾಗಿ ಸ್ವಲ್ಪ ಹಾಕಿ ಅದನ್ನು ರುಬ್ಕೋಬೋದು. ಸೊ ಒಂದು ಹದವಾಗಿ ನೀಟಾಗಿ ಬರಬೇಕು, ತೀರಾ ಜಾಸ್ತಿ ನೀರು ಹಾಕದೆ, ಹಾಗೆ ಅದು ತುಂಬ ತೆಳುವಾಗದೆ ಇರೋ ಥರ ನೀಟಾಗಿ ನಾವು ಉದ್ದಿನ ಬೇಳೆಯನ್ನು ರುಬ್ಕೋಬೇಕಾಗತ್ತೆ. ಆವಾಗ ಮಾತ್ರ ಹದವಾಗಿ ರೌಂಡ್ ಶೇಪಲ್ಲಿ ನಾವು ಉದ್ದಿನ ವಡೆನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ನಾನು 2 ಬ್ಯಾಚಲ್ಲಿ ಸ್ವಲ್ಪ ಉದ್ದಿನ ಬೇಳೆನ ಹಾಕ್ಕೊಂಡು ಅದಕ್ಕೆ ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಕೈಗೆ ಸ್ವಲ್ಪ ಅಂಟ್ತಾ ಇದೆ, ಆದರೂ ಕೂಡ ಸ್ವಲ್ಪ ನಾವು ನೀರನ್ನು ಹಾಕ್ಕೊಂಡು ಉದ್ದಿನ ವಡೆ ಏನಿದೆ, ಹಿಟ್ಟೇನಿದೆ ಅದನ್ನು ಹಾಕ್ಕೊಂಡು ನಾವು ಶೇಪ್ ತಗೊಂಡ್ರೆ ಒಳ್ಳೆ ಉದ್ದಿನ ವಡೆ ರೆಡಿ ಆಗುತ್ತೆ. ಈಗ ಸ್ವಲ್ಪ ರುಬ್ಬಿಟ್ಕೊಂಡಿರುವಂತಹ ಉದ್ದಿನ ಬೇಳೆಗೆ ಉಪ್ಪು, ಸೋಡಾ ಪುಡಿ, ಹಾಗೆ ಜೀರಿಗೆ, ಅಜ್ವಾಯಿನ ಮತ್ತು ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಹಾಗೆ ಕರಿಬೇವು ಸೊಪ್ಪು, ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಮಿಕ್ಸ್ ಮಾಡ್ಕೋಬೋದು, ಆಪ್ಷನಲ್ ಆಗಿರುತ್ತೆ. ಈ ಇಷ್ಟನ್ನು ನೀಟಾಗಿ ಉದ್ದಿನ ವಡೆ ಏನಿರುತ್ತೆ ಅಂದರೆ ಹಿಟ್ಟು, ಆ ಹಿಟ್ಟಲ್ಲಿ ಕೆಲವೊಬ್ಬರು ಕಾಳು ಮೆಣಸನ್ನು ಪುಡಿ ಮಾಡಿ ಹಾಕ್ಕೋತಾರೆ. ಅಂದರೆ ತೀರಾ ಸಣ್ಣ ಪುಡಿ ಆಗೋ ಥರ ಮಾಡ್ಕೊಳ್ಳಲ್ಲ, ಅರ್ಧಂಬರ್ಧ ಜಜ್ಜಿ ಹಾಕ್ಕೋತಾರೆ. ಈಗ ನಾನು ಪಾಪುಗೂ ಕೂಡ ಇದನ್ನು ಕೊಡೋದ್ರಿಂದ ಅವನಿಗೆ ಬಾಯಿಗೆ ಸಿಕ್ಕಾಗ ಉದ್ದಿನ ವಡೆನೇ ನಾನು ತಿನ್ನೋದಿಲ್ಲ ಅಂತ ಹೇಳ್ತಾನೆ. ಉದ್ದಿನ ವಡೆ ಜೊತೆಗಿದ್ರೆ ಇಡ್ಲಿ ಕೂಡ ತುಂಬ ಈಸಿಯಾಗಿ ತಿಂತಾನೆ. ಅದಕ್ಕಾಗಿ ನಾನು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಹದವಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಸಹಾಯಕ್ಕೆ ನೀರನ್ನ ಇಟ್ಕೊಂಡು, ಇನ್ನೊಂದು ಬಟ್ಲಲ್ಲಿ ಅದೇನು ಮಿಕ್ಸ್ಚರ್ ಇರುತ್ತೆ ಅದನ್ನು ನಾವು ನೀಟಾಗಿ ಕೈಯಲ್ಲಿ ತಗೊಂಡು ರೋಲ್ ಮಾಡಿಕೊಂಡು ಬಿಡಬೇಕಾದ್ರೆ ಹೆಬ್ಬಟ್ಟಿಂದ ಒಂದು ಸಣ್ಣ ಹೋಲ್ ಮಾಡಿಕೊಂಡು ಬಿಟ್ಟಾಗ ಎಣ್ಣೆ ತುಂಬ ನೀಟಾಗಿ ಕಾಯ್ದಿರಬೇಕು. ಎಣ್ಣೆ ಕಾಯಿಲ್ಲ ಅಂತ ಹೇಳಿದ್ರೆ ಆ ಹಿಟ್ಟಲ್ಲಿ ಎಣ್ಣೆ ತುಂಬ್ಕೊಂಡ್ಬಿಡತ್ತೆ. ಹಾಗಾಗಿ ಎಣ್ಣೆ ನೀಟಾಗಿ ಕಾದಿದೆಯೋ ಇಲ್ವೋ ಅದನ್ನು ಚೆಕ್ ಮಾಡಿಕೊಂಡು ಒಂದೊಂದಾಗಿ ವಡೆನ ಬಿಡಬೇಕಾಗತ್ತೆ. ಹೀಗೆ ಬಿಟ್ಟಾಗ ಉದ್ದಿನ ಬೇಳೆ ಜೊತೆಗೆ ಅಂದರೆ ಉದ್ದಿನ ವಡೆ ನೀಟಾಗಿ ಫ್ರೈ ಆಗಿ ಎರಡೂ ಕಡೆ ನೀಟಾಗಿ ಕ್ರಿಸ್ಪಿಯಾಗಿ ನಾವು ವಡೆನ ಮಾಡ್ಕೋಬೇಕಾಗತ್ತೆ. ಸೊ ನಾರ್ಮಲಿ ನಾವು ಉದ್ದಿನ ವಡೆ ಮಾಡಿದಾಗ ಇಡ್ಲಿ, ವಡೆ, ಸಾಂಬಾರು ಅನ್ನೋದು ಕಾಮನ್ ಆಗಿ ಇರುತ್ತೆ. ನಾನು ಸ್ಪೆಷಲಾಗಿ ವೀಡಿಯೋಗೋಸ್ಕರ ಮಾಡ್ತಾಯಿಲ್ಲ. ಹಾಗೆ ಇಲ್ಲಿ ಪ್ರತಿದಿನ ನಾನು ಅಂದರೆ ಯಾವಾಗ ಇಡ್ಲಿ ಮಾಡ್ತೀನೋ ಅವಾಗೆಲ್ಲ ಉದ್ದಿನ ವಡೆನ ಮಾಡ್ತೀನಿ. ಸೊ ಇದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ಎಲ್ಲೂ ಹೊರಗಡೆ ಜಾಸ್ತಿ ತಿಂದೇ ಇರೋದ್ರಿಂದ ನಾವು ಹೋಮ್ಲಿ ಫುಡ್ನ ಜಾಸ್ತಿ ಇಷ್ಟಪಡೋದ್ರಿಂದ ಪಾಪುಗೂ ಕೂಡ ವಡೆನ ಆಚೆಯಿಂದ ತರಿಸಲ್ಲ. ಗೊತ್ತೇ ಇದೆ ಹೋಟೆಲ್ ಫುಡ್ಡಲ್ಲಿ ಅದು ಎಷ್ಟು ದಿನದಿಂದ ಯೂಸ್ ಮಾಡಿರೋ ಇಡ್ಲಿ ಇರುತ್ತೋ. ಅಪರೂಪಕ್ಕೆ ಹೊರಗಡೆ ಹೋದಾಗ ಓಕೆ, ಬಟ್ ಯಾವಾಗಲೂ ಹೋಟೆಲ್ ಊಟ ಮಕ್ಕಳಿಗೆ ತಿನ್ನಿಸೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ನನಗನ್ಸುತ್ತೆ. ಈಗ ಎಣ್ಣೆ ಎಷ್ಟು ಕವರ್ ಆಗಿರುತ್ತೋ ಅಷ್ಟು ವಡೆನ ಹಾಕ್ಕೊಂಡು ಅದಾಗೆ ಅದು ತಳನ ಬಿಡಬೇಕು. ಜಾಸ್ತಿ ಎಣ್ಣೆ ಹಾಕಿದರೆ ಪರವಾಗಿಲ್ಲ, ಆದರೆ ಕಡಿಮೆ ಎಣ್ಣೆ ಇದ್ದಾಗ, ಈಗ ನಾನು ಬಾಣಲಿಯ ಒಂದು ಅರ್ಧದಷ್ಟು ಎಣ್ಣೆ ಹಾಕಿದ್ದೀನಿ, ಆದರೂ ಕೂಡ ಸ್ಟೀಲ್ ಇರೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಸೊ ಎಣ್ಣೆ ತುಂಬ ಜಾಸ್ತಿ ಕಾದ್ಬಿಟ್ಟಿದೆ. ನಾನು ಹೈ ಫ್ಲೇಮಲ್ಲೂ ಕೂಡ ಇಟ್ಕೊಂಡಿದ್ದೆ. ಈ ಕಡೆ ಇಡ್ಲಿ ಮಾಡ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಬರ್ನ್ ಆಗಿದೆ, ಬಟ್ ಕ್ರಿಸ್ಪಿಯಾಗಿ ಬರೋದಂತೂ ಖಂಡಿತ. ಹೀಗೆ ಉದ್ದಿನ ವಡೆನ ಪ್ರಿಪೇರ್ ಮಾಡಿಕೊಂಡು ಇಡ್ಲಿ, ಸಾಂಬಾರು, ಚಟ್ನಿ ಜೊತೆಗೆ ವಡೆ ಇದ್ದು ನಾವೇ ಮನೆಯಲ್ಲಿ ಈ ಥರ ಶೈಲಿಯಲ್ಲಿ ಅಡುಗೆ ಮಾಡಿಕೊಂಡು ಮನೇಲಿ ಊಟ ಮಾಡಿದಾಗ ಮಕ್ಕಳ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಹೆಚ್ಚಾಗಿ
ಹೋಟೆಲಲ್ಲೂ ಕೂಡ ಡಿಪೆಂಡ್ ಆಗದೇ ಇರೋ ಥರ ಮನೆಯಲ್ಲಿ ಪರಿಶುದ್ಧವಾಗಿ ಅಡುಗೆನ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು. ಈಗ ನಾನು ಇಲ್ಲಿ ಇಡ್ಲಿಯ ಬ್ಯಾಟರ್ ಅಂದರೆ ನಾನು ಇಡ್ಲಿ, ದೋಸೆ ಮತ್ತು ಪಡ್ಡಿನ ಬ್ಯಾಟರ್ ಏನು ತೋರಿಸಿದ್ನಲ್ಲ ಅದೇ ಬ್ಯಾಟರನ್ನು ತಗೊಂಡು ಇಡ್ಲಿಗೆ ಅಂತ ಹಾಕೋತಾ ಇದ್ದೀನಿ. ಬೇಕಿದ್ದವರು ಸ್ವಲ್ಪ ಇದಕ್ಕೆ ರವೆ ಕೂಡ ಮಿಕ್ಸ್ ಮಾಡ್ಕೋಬೋದು, ರವೆ ಇಡ್ಲಿ ಟೆಕ್ಸ್ಚರ್ ಬರುತ್ತೆ. ಇನ್ನು ಬೇಳೆ, ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಈ ಇಷ್ಟು ಐಟಮ್ನ ಹಾಕ್ಕೊಂಡು ಜೊತೆಗೆ ಇಲ್ಲಿ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಂಡು ವಡೆ ರೆಡಿ ಆಗ್ತಾಯಿದೆ. ಈ ಕಡೆ ಚಟ್ನಿ ರೆಡಿ ಆಯಿತು, ಜೊತೆಗೆ ಇಡ್ಲಿ ಕೂಡ ನಾನು ಇಟ್ಬಿಟ್ಟಿದ್ದೀನಿ. ಹೀಗೆ ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರೋವಂಥ ಬೇಳೆನ ಹಾಕ್ಕೊಂಡ್ಬಿಟ್ರೆ ಇಲ್ಲಿ ದಾಲ್ ಕೂಡ ರೆಡಿ ಆಗುತ್ತೆ, ಅಂದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಇದಕ್ಕೆ ಬೇಕಿದ್ರೆ ಆಪ್ಷನಲಲ್ಲಿ ಆಲೂಗಡ್ಡೆ ಸಹ ಹಾಕ್ಕೋಬೋದು. ಜೊತೆಗೆ ಮ್ಯಾರಿನೇಷನ್ಗೆ ಅಂದರೆ ಮೇಲಿಂದ ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.